ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಪ್ಪನಿಗೆ ನಡೆದಿರೋದು ದೊಡ್ಡ ಮಿರಾಕಲ್ ಹೇಳಿಬಿಟ್ಟು ಲೈಫೇ ಸೇವ್ ಆಯಿತು ಅವ್ರದ್ದು. ಅವರು ಈಗಿಲ್ಲ, ನನಗೆ 60 ಕ್ರಾಸ್ ಆಗಿದೆ, ನಮ್ಮಪ್ಪ ಅಮ್ಮ ಇಲ್ಲ. ಅವರು ಇರುವಾಗ ನಡೆದಿರೋದು ಮಿರಾಕಲ್ ಹೇಳಿಬಿಟ್ಟು ಇವತ್ತು ವಿಡಿಯೋ ಶುರು ಮಾಡ್ತೀನಿ. ಅವರು ಒಂದು ಲೈಫೇ ಸೇವ್ ಆಯ್ತಂತ ಅವಾಗಿಂದ ಅವ್ರು ಭಾಳ ನಂಬ್ತಾರೆ. ಆಮೇಲೆ ಎವ್ರಿ ಇಯರ್ ನಮ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಕೂದಲಲ್ಲೇ ಶಿರಡಿನಲ್ಲೇ ಕೊಟ್ಟರು. ಇವಾಗ ಸಮಾಧಿ ಮಂದಿರ ಎದುರುಗಡೆನೇ, ಇವಾಗಿರೋ ಸಮಾಧಿ ಮಂದಿರಕ್ಕೆ ಎದುರುಗಡೆ ದೊಡ್ಡ ಹಾಲ್ ಇದೆಯಲ್ಲ, ಅದು ಕ್ಲೋಸ್ ಮಾಡಿದ್ದಾರೆ. ಮುಂಚೆ ಓಪನ್ ಪ್ಲೇಸ್ ಇತ್ತು. ಅದು ಎದುರುಗಡೆ ಸ್ಟೇಜ್ ಇದೆಯಲ್ಲ, ಫಂಕ್ಷನ್ಸ್ ಎಲ್ಲ, ಇದು ಹಾಡುಗಳೆಲ್ಲ ಹೇಳ್ತಾರಲ್ಲ, ಆಮೇಲೆ ಇದು ಆರತಿ ಹಾಡು ಎಲ್ಲ, ಆ ಸ್ಟೇಜ್ ಮೇಲೆ ಮುಂಚೆ ಇದಿತ್ತು, ದೊಡ್ಡ ಮರ ಇತ್ತು. ಆ ಮರ ಕೆಳಗಡೆನೆ ನಮ್ಮ ಕೂಡಿಸಿ, ಆ ಸ್ಟೇಜ್ ಹಾಗೇ ಇತ್ತು ಫಸ್ಟಿಂದ. ಆಮೇಲೆ ಅಲ್ಲೇ ಕೂಡಿಸಿ ನಮಗೆ ಕೂದಲು ಕೊಟ್ಟರು. ಆಮೇಲೆ ಆ ಸೈಡಿಂದ ಮೇಯ್ನ್ ಡೋರ್, ನಾವು ಔಟ್ಸೈಡ್ ಹೋಗ್ತೀವಲ್ಲ, ಅದು ಮೇಯ್ನ್ ಎಂಟ್ರೆನ್ಸ್ ಇತ್ತು ಆವಾಗ. ಈ ಸೈಡ್ ಡೋರು ಎದುರುಗಡೆನೂ ಒಂದು ದೊಡ್ಡ ಸೈಡ್ ಡೋರ್ ಇದೆ ಕೆಳಗಡೆಗೆ, ಅದೂ ಓಪನ್ ಇರ್ತಾಯಿತ್ತು. ಇವಾಗ ಕ್ಲೋಸ್ ಮಾಡಿದ್ದಾರೆ. ಇವಾಗ ನಾವು ಆಚೆ ಹೋಗೋ ಮೇಯ್ನ್ ಡೋರ್ ಪಕ್ಕದಲ್ಲೇ, ಅಂದರೆ ದ್ವಾರಕಮ್ಮಯಿ ಪಕ್ಕ ಬರುತ್ತೆ, ಆ ಡೋರ್ಗೆ ಪಕ್ಕ ಮೆಟ್ಲಿತ್ತು, ವುಡನ್ ಸ್ಟೆಪ್ಸ್ ಇತ್ತು. ಆ ಸ್ಟೆಪ್ಸ್ ಮೇಲೆ ಹತ್ತಿದ್ರೆ ಒಂದು 6 ರೂಮ್ಸ್ ಇತ್ತು. ಆ ರೂಮ್ ಬಾಬಾ ಕಟ್ಟಿರೋದು ಅದೆಲ್ಲ. ಆ ರೂಮ್ಸ್ನಲ್ಲೇ ನಾವು ಸ್ಟೇ ಮಾಡ್ತಾಯಿದ್ದೀವಿ ಫಸ್ಟ್. ಆಮೇಲೆ ಒಂದು ಈ ಥರ ತುಂಬ ಕಾಟೇಜಸ್ ಆ ಥರ ಬಂದಿದೆ. ಫಸ್ಟ್ ಅದೊಂದಿತ್ತು, ಅದನ್ನಲ್ಲಿ ನಾವು ಸ್ಟೇ ಮಾಡ್ತಾಯಿದ್ದೀವಿ. ಅಲ್ಲಿಂದ ಸ್ನಾನಕ್ಕೆ ಬೇರೆ ಕಡೆ ಹೋಗಬೇಕು. ಇವಾಗ ನಂಬರ್ 2 ಗೇಟ್ ನಂಬರ್ 2 ಇದೆಯಲ್ಲ, ಅದರ ಪಕ್ಕ ಮೇಯ್ನ್ ರೋಡ್ ಬರುತ್ತೆ. ಅದು ಎದುರುಗಡೆನೆ ಇವಾಗ ಪಾಸ್ ಎಲ್ಲ ಕೊಡ್ತಾರಲ್ಲ ಸೀನಿಯರ್ಸ್ಗೆ, ಅಲ್ಲಿ ಈಗಲೂ ಇದೆ ಬಾತ್ರೂಮ್ಸ್ ಎಲ್ಲ. ಆವಾಗ ಹಳೆ ಬಾತ್ರೂಮ್ಸ್ ಅಲ್ಲಿತ್ತು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ಬಾಬಾ ಮೇಲೆ ನೋಡಿದ್ರೆ ಕಾಣಿಸ್ದೆ, ಅದು ಆ ಬಾಬಾ ಎದುರುಗಡೆ ನಾವು ಕ್ಯೂನಲ್ಲಿ ನಿಂತ್ಕೊತೀವಲ್ಲ, ಅದು ಮೇಲೆ ಹತ್ತಿದ್ರೆ ಅಲ್ಲಿ ಕಾಣಿಸ್ತಾ ಇತ್ತು ಕೆಳಗಡೆ ಬಾಬಾ. ನಾವು ಅಲ್ಲಿ ಹೋಗಿ ಆಟ ಆಡ್ಕೊತಾ ಇದ್ದೀವಿ. ಅವಾಗ ಏನು ರಶ್ ಇರ್ತಾ ಇರಲಿಲ್ಲ, ತುಂಬ ಆಟ ಆಡ್ತಾಯಿದ್ದೀವಿ. ಬಾಬಾ ಮುಂಚೆ ತುಂಬ ಚೆನ್ನಾಗಿತ್ತು ಅವೆಲ್ಲ. ಆಮೇಲೆ ನಾವು ಮುಂಚೆಲ್ಲ ಬಿಡ್ತಾಯಿದ್ರು ಮೇಲೆಗೆ ಸ್ಟೆಪ್ಸ್ ಹತ್ತಿ ಬಾಬಾ ಹತ್ರ ಹೋಗಿ ಪಾದ ಮುಟ್ಟಿ ಕೆಳಗಡೆ ಬರ್ತಾಯಿದ್ದೆ, ಆ ಥರ ಇತ್ತು ಅವಾಗ. ಆಮೇಲೆ ರೂಮ್ಸ್ ಸಿಗ್ತಾಯಿತ್ತು, ಆದರೆ ಹೋಟೆಲ್ಸ್ ಒಂದು ಟೀ ಕೂಡ ಸಿಗ್ತಾ ಇರಲಿಲ್ಲ. ಅಡುಗೆ ಎಲ್ಲ ಅಲ್ಲೇ ಮಾಡ್ಕೊತಾ ಇದ್ವಿ. ತರಕಾರಿ ಸ್ಟವ್ ಎಲ್ಲ ತಗೊಂಡು ಹೋಗ್ತಾಯಿದ್ವಿ. ನಮ್ಮಮ್ಮ ಅವರೇ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಆ ದಿನಗಳು ನೆನೆಸ್ಕೊಂಡಿದ್ರೆ. ಆಮೇಲೆ ಬಾಬಾ ಎಷ್ಟು ಸತಿ ಹೋಗಿದ್ರು ಕೂಡ ಬಿಡ್ತಾಯಿದ್ರು ಮೇಲೆಗೆ. ಆಮೇಲೆ ಸತ್ಯನಾರಾಯಣ ಪೂಜೆ ಇವಾಗ ಬೇರೆ ಕಡೆ ಮಾಡ್ತಾಯಿದ್ದಾರೆ, ಬೇರೆ ರೂಮ್ಸ್, ಲೈಬ್ರರಿ ಹತ್ರ, ಬುಕ್ ಸ್ಟಾಲ್ ಹತ್ರ. ಮುಂಚೆ ಅಲ್ಲೇ ಮಾಡ್ತಾಯಿದ್ರು ಸತ್ಯನಾರಾಯಣ ಪೂಜೆ. ಮೇಲೆ ಹತ್ತಿ ಒಂದು 2 ಫ್ಯಾಮ್ಲೀಸ್ಗೆ ಎದುರುಗಡೆ ಕೂಡಿಸಿ ಸಮಾಧಿ ಹತ್ರನೇ ನಮ್ಮನ್ನು ಕೂಡಿಸಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅವಾಗಂತೂ. ಇಷ್ಟು ರಶ್ಶೇ ಇರಲಿಲ್ಲ. ಆಮೇಲೆ ಅಡುಗೆ ಮನೆಯಲ್ಲೇ ಮಾಡ್ಕೊತಾ ಇದ್ವಿ. ಒಂದು ಟೀ ಸ್ಟಾಲ್ ಕೂಡ ಇರಲಿಲ್ಲ. ಆಮೇಲೆ ಟೀ ಸ್ಟಾಲ್, ಹೋಟೆಲ್ಸು ಆ ಥರ ಎಲ್ಲ ಒಂದೊಂದು ಭಾಳ ಇಂಪ್ರೂವ್ ಆಗಿದೆ. ಅಮ್ಮ ಅಪ್ಪ ಕರ್ಕೊಂಡು ಅವ್ರ ಭಕ್ತಿಯಿಂದ ನಮಗೂ ಭಕ್ತಿ ಜಾಸ್ತಿ ಆಗಿದೆ. ನಾವು ಎವ್ರಿ ಇಯರ್ ಹೋಗ್ತೀವಿ. ಈಗಲೂ ಆಲ್ರೆಡಿ 60 ಕ್ರಾಸ್ ಆಗಿದೆ ನನಗೆ. ಆಲ್ಮೋಸ್ಟ್ 50 ಇಯರ್ಸ್ ಹೋಗಿದ್ದಿದ್ದು ಬಾಬಾ ದರ್ಶನ ಆಯಿತು ನಮಗೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಈಗಲೂ ಬ್ಯಾಂಗ್ಳೂರಿನಲ್ಲಿ ಇಲ್ಲೇ ಇರೋದು ನಾವು. ಫ್ರೆಂಡ್ಸ್ ಎಲ್ಲ ಬರ್ತಾಯಿರ್ತಾರೆ ನಮ್ಮ ಜೊತೆ. ಅಪ್ಪ ಆ ಕಾಲದಲ್ಲಿ ಅಪ್ಪ ಅವ್ರ ಫ್ರೆಂಡ್ಸ್ನಿ ಮತ್ತು ರಿಲೇಟಿವ್ಸ್ನಿ ನಮ್ಮ ಜೊತೆ ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ಜನಕ್ಕೆ ದರ್ಶನ ಕೊಡ್ತಾಯಿದ್ರು. ಆಮೇಲೆ ಕೊಡಿಸ್ತಾಯಿದ್ರು. ಸುಮ್ಮನೆ ಕರ್ಕೊಂಡು ಹೋಗಿ, ಅಂದರೆ ಅವ್ರದ್ದೇ ಖರ್ಚಲ್ಲ, ಜಸ್ಟ್ ಗೈಡೆನ್ಸ್. ಆಮೇಲೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ನಾನು ಹೋಗಿರುವಾಗೆಲ್ಲ ಬರ್ತಾಯಿರ್ತಾರೆ. ಆಮೇಲೆ ಇಷ್ಟು ತನಕ ಒಂದು 500 ಮೆಂಬರ್ಸ್ ತನಕ ನನ್ನ ಜೊತೆ ಬಂದರು. ಅವ್ರಿಗೆ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಆ ಕಾಲದ ನೆನೆಸ್ಕೊಂಡು ನಮ್ಗೆ ಎಷ್ಟು ಖುಷಿ ಆಗುತ್ತೋ. ಬ್ಲೆಸ್ಡ್ ಪೀಪಲ್ ಅನ್ನಿಸ್ತೆ. ಅಪ್ಪ ಅಮ್ಮ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ದರ್ಶನ ಕೊಡಿಸ್ತಾ ಇದ್ರಲ್ಲ,
ಎಷ್ಟು ತುಂಬಾ ಖುಷಿ. ಇವಾಗ ನಾವು ಬೇರೆಯವ್ರಿಗೆಲ್ಲ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಅವ್ರದ್ದೇ ಖರ್ಚೆಲ್ಲ, ಆದರೆ ಜಸ್ಟ್ ಗೈಡೆನ್ಸ್. ಆಮೇಲೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ತುಂಬ ದರ್ಶನಗಳು ಮಾಡ್ಕೊಂಡು ಪ್ರತಿ ಆರತಿ ನಾವು ಮಿಸ್ ಮಾಡಲ್ಲ. ಒಂದೊಂದು ಸತಿ 3-4 ಆರತಿಗೆ ಹೋಗ್ತಾ ಇರ್ತೀವಿ. ಫ್ರೆಂಡ್ಸ್ ಜೊತೆ ಹೋಗಿದ್ರು, ಫ್ಯಾಮ್ಲಿ ಜೊತೆ ಇಯರ್ಲಿ ಒನ್ಸ್ ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಯಾವಾಗಂದ್ರೆ ಯಾವಾಗ. ಒಂದೊಂದು ಸತಿ ಇಯರ್ಲಿ ನಾವು 6 ಟೈಮ್ಸ್ ಹೋಗ್ತೀವಿ, 5 ಟೈಮ್ಸ್ ಹೋಗ್ತೀವಿ. ಆ ಥರ ಫ್ರೆಂಡ್ಸ್ ಒಂದೊಂದು ಸತಿ ಒಬ್ಬೊಬ್ಬರು ಫ್ರೆಂಡ್ಸ್ ಜೊತೆ ಹೀಗೆ. ಯಾವಾಗನ್ನ ಸುಸ್ತಾಗಿ ಹೋಗಬಾರ್ದು ಅಂದ್ಕೊಂಡೆ ಬಾಬಾ ಕನಸಿನಲ್ಲಿ ಕರೆಯೋದು, ನೀನು ಹಾಡ್ತಿ ಹೇಳ್ತೀಯಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ ಅಂತ 2 ಸತಿ ಬಂತು ಕನಸು. ಇಲ್ಲ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ಆರತಿ ಹಾಡೋಕ್ಕೆ. ನಮ್ಮ ಫ್ರೆಂಡ್ಸ್ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಇನ್ನೂ ಬೇಕಾದಷ್ಟು ಮಿರಾಕಲ್ಸ್ ಇದೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅಷ್ಟೇ ಇವತ್ತಕ್ಕೆ ಇದು. ನನ್ನ ಹೆಸರು ನಮ್ಮ ಅಪ್ಪ ಸಾಯಿ ಸುಧಾರಾಣಿ ಅಂತ ಇಟ್ಟಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ಬಾಬಾಕಂದರೆ. ಆಮೇಲೆ ಬುಕ್ಸ್ ಎಲ್ಲ ಕೊಡಿಸ್ತಾಯಿದ್ರು. ಅವಾಗಿಂದ ನಾನು ಚಿಕ್ಕ ಹುಡುಗಿ, ಒಂದು 6 ಇಯರ್ಸಿಂದನೇ ಹಾಡು ಹೇಳೋದು, ಆರತಿ ಹಾಡು ಬುಕ್ಸ್ ಕೊಡ್ತಾರೆ. ನನಗೆ ಆ ಭಾಷೆ ಬರಲ್ಲ, ಏನೋ ಒಂದು ಅವ್ರ ಜೊತೆಗೆ ಸುಮ್ಮನೆ ಆಡೋದು, ಆ ಥರ ಮಾಡ್ತಾಯಿದ್ದೀನಿ. ಎಷ್ಟು ಬಾಬಾ ಮಿರಾಕಲ್ ಇವತ್ತಿಗೆ ಹೇಳ್ತೀನಿ. ನೆಕ್ಸ್ಟ್ ತುಂಬಾ ನಡೆದೀನಿ ನಮ್ಮ ಲೈಫ್ನಲ್ಲಿ, ಅವಾಗ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಅವಾಗ. ಥ್ಯಾಂಕ್ ಯು ಸೋ ಮಚ್.